ಸಾಮಾಜಿಕ ಜಾಲತಾಣದಲ್ಲಿ ದಿನ ಬೆಳಗಾದರೆ ಸಾಕು, ಆ ಸ್ಟಾರ್ ಹಂಗೆ ಈ ಸ್ಟಾರ್ ಹಿಂಗೆ ಎನ್ನುವಂಥ ಬರಹಗಳು, ಸ್ಟಾರ್ ಸೆಲೆಬ್ರಿಟಿಗಳ ಕುರಿತಾದ ಟ್ರೋಲ್ಗಳು, ಕಿಂಡಲ್ಗಳು ಬರುವುದು ಸರ್ವೇ ಸಾಮಾನ್ಯ. ಚಿತ್ರರಂಗದ ತಾರೆಯರನ್ನು ಅಷ್ಟು ಕಾಡದೇ ಇದ್ದರೆ ಹೇಗೆ ಎನ್ನುವುದು ಅನೇಕರ ಆಲೋಚನೆ. ಇನ್ನು ಇಂತಹ ಸಾಕಷ್ಟು ವಿಚಾರಗಳು ಕಣ್ಣಿಗೆ ಕಂಡಾಗ, ತಮ್ಮ ಕುರಿತು ವಿವಾದಾತ್ಮಕವಾದ ಟ್ರೋಲ್ ಮಾಡಿದ್ದಾಗ ಅಥವಾ ತಮ್ಮನ್ನು ಏಳೈಸಿದ್ದಾಗ ಅನೇಕ ಸಲ ತಾರೆಯರು ಉರಿದು ಬೀಳುತ್ತಾರೆ. ಟ್ರೋಲ್ ಮಾಡಿದವರ ವಿರುದ್ಧ, ಕಾಲೆಳೆದವರ ವಿರುದ್ಧ, ಮನಸೋ ಇಚ್ಛೆ ಕಾಮೆಂಟ್ ಮಾಡಿದವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವುದಲ್ಲದೆ ಕೆಲವರು ಕಾನೂನಿನ ಮೊರೆ ಹೋಗುತ್ತಾರೆ. ಸೈಬರ್ ಕ್ರೈಮ್ ಅಡಿ ಪ್ರಕರಣವನ್ನು ಕೂಡ ದಾಖಲಿಸುತ್ತಾರೆ. ಆದರೆ ಇನ್ನು ಕೆಲವರು ಇಂತಹ ಯಾವ ಅನಗತ್ಯ ವಿಚಾರಕ್ಕೆ ತಲೆ ಕೆಡಿಸಿಕೊಳ್ಳದೆ ತಮ್ಮದೇ ಕೆಲಸಗಳಲ್ಲಿ ಬ್ಯುಸಿಯಾಗುತ್ತಾರೆ. ಉದಾಹರಣೆಗೆ ನಿವೇದಿತಾ ಗೌಡ. ಹೌದು, ಕ್ರಿಸ್ಮಸ್ ಮತ್ತು ಹೊಸ ವರ್ಷವನ್ನು ಬರಮಾಡಿಕೊಳ್ಳುವ ನೆಪದಲ್ಲಿ ಸಪ್ತಸಾಗರದಾಚೆ ಹೋಗಿ ತಮ್ಮ ಸೌಂದರ್ಯವನ್ನು ಧಾರಾಳವಾಗಿ ಪ್ರದರ್ಶನ ಮಾಡುತ್ತಲೇ ಸುದ್ದಿಯಾಗುತ್ತಾ ಅನೇಕರ ಕೆಂಗಣ್ಣಿಗೆ ಗುರಿಯಾಗುತ್ತಾ ಬಂದಿರುವ ನಿವೇದಿತಾ ಗೌಡ ಸದ್ಯ ಮತ್ತೊಂದು ವಿಡಿಯೋ ಹಂಚಿಕೊಂಡಿದ್ದಾರೆ. ಈ ಬಾರಿ ಕಡಲ ಕಿನಾರೆಯ ಬಳಿ ನಿಲ್ಲದೆ, ಯಾವುದೋ ಇಂಗ್ಲೀಷ್ ಹಾಡಿಗೆ ಹೆಜ್ಜೆ ಹಾಕದೆ ಮಂಚದ ಮೇಲೆ ಅತ್ತಿತ್ತ ಹೊರಳಾಡಿದ್ದಾರೆ. ಸದ್ಯ ಈ ವಿಡಿಯೋ ಅನೇಕರು ಬೆಚ್ಚಿ ಬಿದ್ದಿದ್ದಾರೆ. ಈ ಹುಡುಗಿಯನ್ನೇ ಚಂದನ್ ಶೆಟ್ಟಿ ಮದುವೆಯಾಗಿದ್ದ ಎನ್ನುವ ಅನುಮಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಎಂದಿನಂತೆ ನಿವೇದಿತಾ ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಈ ವಿಡಿಯೋ ವೈರಲ್ ಆಗಿದೆ. ತರಾವೇರಿಕಾರಿ ಅಭಿಪ್ರಾಯಗಳು ವ್ಯಕ್ತವಾಗುತ್ತಿವೆ. ಕೆಲವರು ನಿವೇದಿತಾ ಗೌಡ ಅವರನ್ನು ಬಾಲಿವುಡ್ನ ಊರ್ವಿ ಜಾಧವ್ಗೆ ಹೋಲಿಸಿದರೆ, ಇನ್ನು ಕೆಲವರಿಗೆ ನಿವೇದಿತಾ ಗೌಡ ಅವರ ಈ ಫೋಟೋಗಳು ನೋಡಿ ನಂತರ ಮೀರ್ಜಾ ಖಲೀಜಾ ನೆನಪಾಗುತ್ತಾರೆ ಎಂದಿದ್ದಾರೆ. ಇನ್ನು ಹಲವಾರು ಚಂದನ್ ಶೆಟ್ಟಿ ಅವರ ಹೆಸರನ್ನು ಪ್ರಸ್ತಾಪಿಸುತ್ತಿದ್ದಾರೆ. ಕೆಟ್ಟ ಕಾಮೆಂಟ್ಗಳನ್ನು ಮಾಡುವ ಮೂಲಕ ನಿವೇದಿತಾ ಗೌಡ ಅವರನ್ನು ನಿಂದಿಸುತ್ತಿದ್ದಾರೆ. ಇನ್ನು ಈ ಕಣ್ಣಲ್ಲಿ ಏನೇನು ನೋಡಬೇಕು ಎಂದು ಕಾಮೆಂಟ್ ಮಾಡುತ್ತಿದ್ದಾರೆ. ಅಂದಾಗೆ ನಿವೇದಿತಾ ಗೌಡ ಸಪ್ತಸಾಗರದಾಚೆ ತಾವೊಬ್ಬರೇ ಪ್ರವಾಸಕ್ಕೆ ತೆರಳುವುದಾಗಿ ಹೇಳಿದ್ದರು. ಆದರೆ ತಮ್ಮ ಈ ಸೋಲೋ ಟ್ರಿಪ್ನ ಇಂಚಿಂಚು ವಿವರಗಳನ್ನು ಫೋಟೋ ಮೂಲಕ ಹಂಚಿಕೊಳ್ಳುತ್ತಿದ್ದಾರೆ. ಈ ಕಾರಣಕ್ಕೆ ಅನೇಕರಿಗೆ ಈಗ ನಿವೇದಿತಾ ಗೌಡ ಅವರ ಫೋಟೋ ತೆಗೆಯುತ್ತಿರುವ ವ್ಯಕ್ತಿಯಾದರೂ ಯಾರು ಎನ್ನುವ ಪ್ರಶ್ನೆ ಕಾಡುತ್ತಿದೆ. ಯಾರು ಗುರು ಆ ಫೋಟೋಗ್ರಾಫರ್ ಎನ್ನುವ ಕಾಮೆಂಟ್ ಜೊತೆ ಕೊಳಕು ಅಭಿಪ್ರಾಯಗಳನ್ನು ಕಣ್ಣಿಗೆ ರಾಚಿಸುತ್ತಿದ್ದಾರೆ. ಇನ್ನು ಕ್ರಿಸ್ಮಸ್ ಹಬ್ಬದ ಸುತ್ತಮುತ್ತ ನಿವೇದಿತಾ ಗೌಡ ಕಟ್ಟುಮಸ್ತಾದ ಯುವಕನೊಬ್ಬನ ಜೊತೆ ಬಾಳಂಗಳದಲ್ಲಿ ಆಕಾಶ ಬುಟ್ಟಿಯ ಉಡಾವಣೆಯನ್ನು ಮಾಡಿದ್ದರು. ತಮ್ಮ ಮನದ ಆಸೆ ಆಕಾಂಕ್ಷೆಗಳಲ್ಲಿ ಈಡೇರಲಿ ಎಂದು ಪ್ರಾರ್ಥನೆಯೂ ಮಾಡಿದರು. ಹೀಗಾಗಿ ಬಹುಶಃ ಆ ಸಿಕ್ಸ್ ಪ್ಯಾಕ್ ಸುಂದರನೇ ನಿವೇದಿತಾ ಅವರ ಈ ವಿಡಿಯೋಗಳನ್ನು ಚಿತ್ರೀಕರಿಸುತ್ತಿರುವುದು ಎನ್ನುವ ಅನುಮಾನ ಅನೇಕರದ್ದು. ವೃತ್ತಿಯಲ್ಲಿ ಫೋಟೋಗ್ರಾಫರ್ ಕೂಡ ಆ ವ್ಯಕ್ತಿಯಾಗಿರುವ ಹಿನ್ನೆಲೆ ಈ ಸಾಧ್ಯತೆಯನ್ನು ತಳ್ಳುಹಾಕುವಂತಿಲ್ಲ. ಅನೇಕರು ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು 4 ಗಂಟೆಗಳಲ್ಲಿ 40,000ಕ್ಕೂ ಅನೇಕ ಜನ ನೋಡಿದ್ದಾರೆ ಹಾಗೂ ಮೆಚ್ಚಿಕೊಂಡಿದ್ದಾರೆ.